ಪೆನ್ ಡ್ರೈವ್ ಸಿ ಡಿ ಅಂತ ಈ ಶಿವರಾಮೇಗೌಡ ಶಿವಕುಮಾರ್ ಹೆಸರು ಓಡಾಡ್ತಾ ಇದೆ. ಆ ಪ್ರಜ್ವಲ್ ಏನೋ ಮಾಡಿದಾನೋ ಬಿಟ್ಟಿದಾನೋ ಅದಿನ್ನೂ ಪ್ರೂವ್ ಆಗಿಲ್ಲ. ಆ ವಿಡಿಯೋದಲ್ಲಿ ಪ್ರಜ್ವಲ್ ಮುಖನೇ ಇಲ್ಲ ಅಂತ ಇದ್ದಾರೆ. ಯಾರೋ ಸಂತ್ರಸ್ತೆಯರನ್ನ ದುಡ್ಡು ಕೊಟ್ಟು ಕರ್ಕೊಬಂದು ಆ ಡ್ರೈವರ್ ಕಳ್ಳನ ಮಗ 15 ವರ್ಷದಿಂದ ಕೆಲಸ ಮಾಡಿ ಸಂತ್ರಸ್ತೆಯರು ಆ ರೇವಣ್ಣನ ಮನೆಯಲ್ಲಿ ಕೆಲಸ ಮಾಡಿ ಈಗ ಅವ್ರ ಮೇಲೇ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇವಾಗ ರೇವಣ್ಣ ಸರಿ ಇಲ್ಲ, ಪ್ರಜ್ವಲ್ ಸರಿ ಇಲ್ಲ ಅಂದರೆ ಅವ್ರ ಮನೆಗೆ ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು? ಅವ್ರ ಮನೇಲಿ ಯಾಕೆ ಕೆಲಸ ಮಾಡಬೇಕು? ಕೆಲಸ ಮಾಡಬಾರ್ದು ಅಂಥವ್ರ ಮನೆಯಲ್ಲಿ. ಅಲ್ಲೇ ಕೆಲಸ ಮಾಡಿಕೊಂಡು ಉಂಡು ತಿಂದು ಅವ್ರ ಮನೆಯಿಂದನೇ ಕನ್ನ ಹಾಕ್ಕೊಂಡು ಬಂದಿದ್ದಾರೆ. ಈ ಡ್ರೈವರ್ನೋ ದೊಡ್ಡ ಕಳ್ಳ ಏನೋ ಈ ಡ್ರೈವರನ್ನೇ ಶಿವಕುಮಾರ್ ಹತ್ರ ಸೇರಿಬಿಟ್ಟು ಸುಮ್ಮನೆ ವಿಡಿಯೋ ಎಡಿಟಿಂಗ್ ಮಾಡಿದ್ದಾರೆ ಏನೋ. ಇವಾಗಿನ ಇದರಲ್ಲಿ ಡೆವಲಪ್ಡ್ ಟೆಕ್ನಾಲಜಿಯಲ್ಲಿ ಯಾರ ಮುಖ ಬೇಕಾದ್ರೆ ಹಾಕ್ಬಿಟ್ಟು ಏನು ಬೇಕಾದ್ರೆ ವಿಡಿಯೋ ಮಾಡ್ಬೋದು. ಆ ಥರನೇ ಮಾಡಿದ್ದಾರೆ. ಏನು ಕಥೆನೋ ಯಾರಿಗೆ ಗೊತ್ತು. ಎಲೆಕ್ಷನ್ ಗೆಲ್ಲೋ ಸಲುವಾಗಿ ಅಲ್ಲ, ಕಾಂಗ್ರೆಸ್ ಗೆಲ್ಲೋ ಸಲುವಾಗಿ ಇನ್ನೊಬ್ಬರ ಮಾನ ಹರಾಜು ಹಾಕೋದು ಬೇಕಾಗಿತ್ತು. ಕರ್ನಾಟಕದ ಮಾನ ಹರಾಜು ಹಾಕಿ, ಇಂಡಿಯಾದ ಮಾನ ಹರಾಜು ಹಾಕಿ ಪ್ರಜ್ವಲನ್ನ ಇಡೀ ದೇಶ ವಿದೇಶಕ್ಕೆ ಫೋಟೋ ಕೊಟ್ಬಿಟ್ಟು ಅವನೆಲ್ಲಿದ್ದಾದರೂ ಕರ್ಕೊಂಬನ್ನಿ ಅಂತ ಏನು ಹಿಡಿಯೋಕ್ಕಾಯ್ತಾ ಇವ್ರ ಹತ್ರ ಏನು ಆಗೋದಿಲ್ಲ ಹಿಡಿಯೋಕ್ಕೆ. ಸುಮ್ಮನೆ ಮಾನ ಹರಾಜು ಆಯ್ತು ಅಷ್ಟೇ. ಪ್ರಜ್ವಲ್ ಎಲ್ಲರೂ ಮಾಡ್ದಿದ್ದೇನು ಪ್ರಜ್ವಲ್ ಮಾಡಿಲ್ಲ. ಇವಾಗಿನೆಲ್ಲ ಯುವಕರು ಎಲ್ಲ ಎಷ್ಟೋ ಜನ ವಿಡಿಯೋ ಮಾಡೋದು ಬಿಡೋದು ಇದೆಲ್ಲ ಕೇಸ್ಗಳು ಇದ್ದಿದ್ದೇ ಅದು. ಪ್ರಜ್ವಲನೂ ಏನೋ ಚಿಕ್ಕ ವಯಸ್ಸು ಏನೋ ಮಾಡಿದಾನೋ ಬಿಟ್ಟಿದ್ದಾನೋ ಯಾರಿಗೆ ಗೊತ್ತು. ಅದನ್ನು ಮಾಡೋಕ್ಕೆ ಆ ಹೆಂಗಸರು ಪ್ರಜ್ವಲಿದ್ದಲ್ಲಿ ಯಾಕೆ ಹೋಗಬೇಕು? ಅವರಿಗೇನು ಸರಿಯಾದ ಇವಾಗ ನಾನು ಒಂದು ಹೆಣ್ಣುನೇ, ನಮಗೂ ಎಷ್ಟೋ ರಾಜಕೀಯದವ್ರು ಗೊತ್ತು. ಆದರೆ ನಾವು ಸರಿ ಇದ್ದರೆ ಯಾವ ರಾಜಕೀಯದವನು ಏನೂ ಮಾಡಲ್ಲ, ಯಾರು ಬಂದು ಏನೂ ಮಾಡೋದಿಲ್ಲ. ಇದೆಲ್ಲ ಸುಳ್ಳು. ಸಂತ್ರಸ್ತೆಯರು ಸರಿ ಇದ್ದಾರಾ ಇಲ್ವಾ ಫಸ್ಟು ಫೈಂಡ್ ಔಟ್ ಮಾಡಿ. ಕಾರ್ತಿಕ್ ಅಂತೂ ಡ್ರೈವರು ಮೋಸಗಾರನೇ. ಯಾಕಂದರೆ ಅಷ್ಟು ವರ್ಷ ಕೆಲಸ ಮಾಡಿದ್ಮೇಲೆ ಅವರ ಇದ್ರ ಮೊಬೈಲಿಂದ ಕದ್ದು ಅದೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ಅವೆಲ್ಲ ಮಾಡಿದ್ದಾನೆ. ಈ ಶಿವಕುಮಾರ್ಗೆ ಯಾಕೆ ಬೇಕು? ತಿಹಾರ್ ಜೈಲಲ್ಲಿ ಆಲ್ರೆಡಿ ಇದ್ದು ಬಂದಿದ್ದಾರೆ. ಚೇರ್ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತ. ಚೇರ್ ಕೊಟ್ಟಿಲ್ಲ ಯಾಕೆ ಬೇಕು? ಮತ್ತೆ ಹೋದ್ರೆ ಆಮೇಲೆ ಹಾಸಿಗೆನೂ ಕೊಡಲ್ಲ. ಅಷ್ಟೆಲ್ಲ ದುಡ್ಡು ಮಾಡಿದ್ದಾನೆ. ಈ ಶಿವಕುಮಾರಿಂದು ಸಿ ಡಿ ತಗೊಂಡು ಶಿವಕುಮಾರು ಅವ್ರದ್ದು ಫ್ಯಾಮಿಲಿ ಅವ್ರದ್ದು ಎಲ್ಲ ಸಿ ಡಿ ಬಿಟ್ಟರೆ ಹೇಗಿರುತ್ತೆ? ಅವ್ರದ್ದು ಏನೇನೋ ಮಾಡಿ ಸಿ ಡಿ ಬಿಟ್ಟರೆ ಆವಾಗ ಶಿವಕುಮಾರ್ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ಅವ್ರದ್ದು ಸಿ ಡಿ ಬಿಟ್ಟರೆ ಶಿವಕುಮಾರ್ ಸುಮ್ಮನೆ ಇರ್ತಾನ? ಅದರದ್ದು ಬೇಕಾದ್ರೆ ಎಡಿಟ್ ಮಾಡಿ ಬಿಡ್ಬೋದು ಆರಾಮಾಗಿ. ಅವ್ರ ಹೆಣ್ಮಕ್ಳ ಮುಖಗಳನ್ನು ಹಾಕ್ಬಿಟ್ಟು ಆವಾಗ ಸುಮ್ಮನೆ ಇರ್ತಾರೆ ಯಾರಾದರೂ. ಯಾಕೆ ಬೇಕು? ಬೇರೆ ಹೆಣ್ಮಕ್ಳದ್ದು ಏನೋ ಆ ಪ್ರಜ್ವಲ್ ಸಿ ಡಿ ಮಾಡ್ಕೊಂಡು ಅವನು ಮೊಬೈಲಲ್ಲಿ ಇಟ್ಕೊಂಡಿದ್ದಾನೆ. ಇವ್ರಿಗೆ ಯಾಕೆ ಬೇಕು? ಅದನ್ನು ತಗೊಂಡೋಗಿ ಇವರಿಗೆಲ್ಲ ಹಂಚೋದು. ಸಿ ಡಿ ಶಿವಕುಮಾರ್, ಸಿ ಡಿ ಶಿವರಾಜೇಗೌಡ ಅಂತ ಇವೆಲ್ಲ ಬೇಕಾ? ಬಡ ಮಕ್ಕಳ ಶಾಲೆ ಸಲುವಾಗಿ ಈ ವಿಡಿಯೋವನ್ನು ಮಾಡುತ್ತಿದ್ದೇವೆ. ಇದನ್ನು ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಸಬ್ಸ್ಕ್ರೈಬ್ ಮಾಡಿದರೆ ಇದೇ ನೀವು ನಮಗೆ ಕೊಡುವಂಥ ಡೊನೇಷನ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು. ಇವ್ರದ್ದು ದೇವೇಗೌಡರ ಸರಿಯಾಗಿ ಹೋಗಲಿ, ಜಾಸ್ತಿ ಆಗಲಿ ಅಂತ ಅವರು ಮಾಡಿದ್ದಾರೆ. ಇವಾಗ ಪ್ರಜ್ವಲ್ದು ಈ ಥರ ಕೇಸಾಗಿ ಅವರಿಗೂ ಎಷ್ಟು ಬೇಜಾರಾಗಿರುತ್ತೆ ಪಾಪ. ದೇವೇಗೌಡರಿಗೆ ನೋವು ಮಾಡಿಬಿಟ್ರಿ ಶಿವಕುಮಾರಿಗೆ, ಅದೇ ಕೇಳೋದಷ್ಟೇ.